4 ಮಕ್ಕಳು ದುರ್ಮರಣಕ್ಕೀಡಾಗಿರುವಂತಹ ಘಟನೆ. ಮೀನು ಹಿಡಿಯೋದಕ್ಕೆ ಅಂತ ಹೋಗಿದ್ರು, 4 ಮಕ್ಕಳು ನೀರ್ಪಾಲಾಗಿದೆ. ಆಲೂರು ತಾಲೂಕಿನ ಕದಾಳು ಸಮೀಪದ ಮುತ್ತಿಗೆಯಲ್ಲಿ ನಡೆದಂತಹ ಘಟನೆ ಇದು. 13 ವರ್ಷದ ಜೀವನ್, 11 ವರ್ಷದ ಸಾತ್ವಿಕ್, 12 ವರ್ಷದ ವಿಶ್ವ ಮತ್ತು 12 ವರ್ಷದ ಪೃಥ್ವಿ ಮೃತಪಟ್ಟಿರೋದು. ಶಾಲೆಗೆ ರಜೆ ಇದ್ದ ಹಿನ್ನೆಲೆ ಮೀನು ಹಿಡಿಯೋದಕ್ಕೆ ಅಂತ ಕೆರೆಗೆ ಹೋಗಿದ್ರು ಮಕ್ಕಳು. ಆದರೆ ಘನಘೋರ ದುರಂತ ಸಂಭವಿಸಿಬಿಟ್ಟಿದೆ. ಮೀನು ಹಿಡಿಯೋದಕ್ಕೆ ಹೋಗಿದ್ದ 4 ಮಕ್ಕಳು ಕೂಡ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಹಾಸನ ಜಿಲ್ಲೆ ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕುಟುಂಬಸ್ಥರ ಆಕ್ರಂದನ. ಮೀನು ಹಿಡಿಯೋದಕ್ಕೆ ಅಂತ ಹೋದಂತಹ ಮಕ್ಕಳು ಮಸಣ ಸೇರಿದ್ದಾರೆ. ಶಾಲೆಗೆ ರಜೆ ಇತ್ತು, ಆಟ ಆಡ್ತಾ ಇದ್ದಂತಹ ಮಕ್ಕಳು ಮೀನು ಹಿಡಿಯೋದಕ್ಕೆ ಅಂತ ಕೆರೆಗೆ ಹೋಗಿದ್ದಾರೆ. 13 ವರ್ಷದ ಜೀವನ್, 11 ವರ್ಷದ ಸಾತ್ವಿಕ್ ಮತ್ತು ಇನ್ನಿಬ್ಬರು ಮಕ್ಕಳು ಮೃತಪಟ್ಟಿರುವಂಥದ್ದು. ಘನಘೋರ ಘಟನೆ ಹಾಸನದಲ್ಲಿ ಸಂಭವಿಸಿದೆ. ಇದೇ ಜಾಗ, ಇಲ್ಲೇ ಕೆರೆಯಲ್ಲೇ ಮೀನು ಹಿಡಿಯೋದಕ್ಕೆ ಅಂತ ತೆರಳಿದ್ರು ಆ 4 ಮಕ್ಕಳು ಕೂಡ. 10 ರಿಂದ 13 ವರ್ಷದೊಳಗಿನ ಮಕ್ಕಳು 4 ನೀರ್ಪಾಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಆಲೂರು ತಾಲೂಕಿನ ಕದಾಳು ಸಮೀಪದ ಈ ಕೆರೆಯ ಚಿತ್ರಣವನ್ನ. ಪೋಷಕರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಗ್ರಾಮಸ್ಥರೆಲ್ಲ ಅಲ್ಲಿ ನೆರೆದಿದ್ದಾರೆ. ಹಾಸನದ ಕದಾಳುವಿನಲ್ಲಿ, ಆಲೂರು ತಾಲೂಕಿನಲ್ಲಿ ಈ ದುರಂತ ಸಂಭವಿಸಿದೆ. ಒಟ್ಟು 4 ಮಂದಿ ಮಕ್ಕಳು ತೆರಳಿದ್ದು ಮೀನು ಹಿಡಿಯೋದಕ್ಕೆ ಅಂತ. 4 ಕೂಡ ಮೃತಪಟ್ಟಿದ್ದಾರೆ. 13 ವರ್ಷದ ಜೀವನ್, 11 ವರ್ಷದ ಸಾತ್ವಿಕ್, 12 ವರ್ಷದ ವಿಶ್ವ ಮತ್ತು ಮತ್ತೋರ್ವ ಬಾಲಕ 12 ವರ್ಷದ ಪೃಥ್ವಿ. 4 ಕೂಡ ಈಗ ಮೃತಪಟ್ಟಿರುವಂಥದ್ದು. ಹಾಸನದ ಕದಾಳುವಿನಲ್ಲಿ ಸಂಭವಿಸಿದಂತಹ ದುರಂತ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕದಾಳು ಸಮೀಪ ಮುತ್ತಿಗೆಯಲ್ಲಿ ಈ ಘಟನೆ ಸಂಭವಿಸಿದೆ. ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಘನಘೋರ ಘಟನೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಮಕ್ಕಳು ನೀರು ಪಾಲಾಗಿರುವಂಥದ್ದು ಬಹಳ ದೊಡ್ಡ ದುರಂತ. ಎಲ್ಲಿ ಚಿತ್ರಣ ಕೊಡೋದಾದ್ರೆ ಏನು ಸಮಸ್ಯೆಗಳಾಗ್ತಾ ಇದೆ ಅಲ್ಲಿ? ಮೀನು ಹಿಡಿಯೋದಕ್ಕೆ ಹೋದಂತಹ ಮಕ್ಕಳು ನೀರು ಪಾಲಾಗ್ತಾರೆ ಅಂತ ತುಂಬಾ ಆಳ ಇದೆಯಾ? ಯಾರ ಗಮನಕ್ಕೂ ಬರದಂತಹ ಜಾಗನ ಹೇಗೆ ಅಂತ? ಪ್ರತಿಮಾ, ಹಾಸನ ಜಿಲ್ಲೆ ಆಲೂರು ತಾಲೂಕಿನ ನಿಮ್ನಳ್ಳಿ ಅನ್ನುವಂತ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿದೆ. ಇದೊಂದು ರೀತಿಯ ಹೃದಯ ವಿದಾರಕ ಘಟನೆ. 4 ಮಕ್ಕಳು ಏಕಕಾಲದಲ್ಲಿ ನೀರಿನಲ್ಲಿ ಸಿಲುಕಿ ಸಾವನ್ನಪ್ಪಿರುವಂತಹದ್ದು. ಈ ಒಂದು ಕೆರೆಯಿಂದ ಮಣ್ಣನ್ನ ಹೂಳನ್ನ ಎತ್ತಲಾಗಿತ್ತು. ಆದ್ರೆ ಅದರ ಆಳದ ಅರಿವಿಲ್ಲದೆ ಮಕ್ಕಳು ಮೀನು ಹಿಡಿಯೋದು ಹೋದಂತ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. 5 ಮಕ್ಕಳು ಮೀನು ಹಿಡಿಯೋದಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಓರ್ವ ಬಾಲಕ ಬಚಾವಾಗಿದ್ದಾನೆ, ತಡಪಾಯದಿಂದ ಪಾರಾಗಿದ್ದಾನೆ. ಆದ್ರೆ 4 ಮಕ್ಕಳು ಅಸುನೀಗಿದ್ದಾರೆ. ನಿಜಕ್ಕೂ ಸಾಕಷ್ಟು ದುಃಖದಲ್ಲಿ ಇಡೀ ಕುಟುಂಬ ಸದ್ಯ ಇದೆ. ಸಾಕಷ್ಟು ದುಃಖದಲ್ಲಿ ಅಳ್ತಾ ಇದ್ದಾರೆ. ಯಾಕಂದ್ರೆ 4 ಮಕ್ಕಳು ಒಂದೇ ಕಣ್ಣೆದುರಿಗೆ ಸಾವನ್ನಪ್ಪಿರ್ತಕ್ಕಂಥದ್ದು ಅವರಿಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತ ಘಟನೆ ಇದಾಗಿದೆ. ಒಂದೇ ಕುಟುಂಬದವರ, ನೆರೆಹೊರೆಯವರ ಏನು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ ಮಕ್ಕಳ ಕುರಿತಾಗಿ? ಮಕ್ಕಳು ಇವರು ಮುತ್ತಿಗೆ ಅನ್ನುವಂತಹ ಗ್ರಾಮದ ಮಕ್ಕಳು ಶಾಲೆಗೆ ರಜೆ ಇದ್ದ ಕಾರಣಕ್ಕಾಗಿ ಕೆರೆಯಲ್ಲಿ ಮೀನು ಹಿಡಿಯೋದಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಮೀನು ಹಿಡಿತಿರುವ ಸಂದರ್ಭದಲ್ಲಿ ಒಬ್ಬರನ್ನ ಕೆರೆಯ ನೀರಿನಲ್ಲಿ ಮುಳುಗ್ತಿದ್ದಂತ ಸಂದರ್ಭದಲ್ಲಿ ಒಬ್ಬನನ್ನ ರಕ್ಷಣೆ ಮಾಡಕ್ ಹೋಗಿ 4 ಮಕ್ಕಳು ಸಹ ಎಸ್ ಹರೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. 4 ಜನ ಮಕ್ಕಳು ಒಂದೇ ಊರಿನವರು. 13 ವರ್ಷದ ಜೀವನ್, 11 ವರ್ಷದ ಸಾತ್ವಿಕ್ ಮತ್ತು ವಿಶ್ವ ಹಾಗೂ ಪೃಥ್ವಿ. ಈ 4 ಮಕ್ಕಳು ಕೂಡ ಮೀನು ಹಿಡಿಯೋದಕ್ಕೆ ಹೋಗಿ ಈಗ ಮೃತಪಟ್ಟಿದ್ದಾರೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.